ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಮಲ್ಲು ಕನ್ನಡ ಫುಡ್ ಅಂಟರ್ ಚಾನಲಿಗೆ ಸ್ವಾಗತ. ಬನ್ನಿ, ಇಂದು ನಾವು ತಯಾರಿಸೋಣ ಒಂದು ವಿಶೇಷವಾದ ಫಿಶ್ ಕಬಾಬ್ ರೆಸಿಪಿ. ಸೊ ಈ ಫಿಶ್ ಕಬಾಬ್ ಕೇರಳ ಆ್ಯಂಡ್ ಮಡಿಕೇರಿ ಎರಡು ಮಿಕ್ಸ್ ಆಗಿ ನಂದೇ ಒಂದು ರೆಸಿಪಿಯಲ್ಲಿ ಮಾಡ್ತಾ ಇದ್ದೀನಿ. ತುಂಬ ರುಚಿಕರವಾಗಿದೆ. ಬನ್ನಿ, ಇದಕ್ಕೆ ಬೇಕಾಗಿರುವ ಪದಾರ್ಥಗಳು ಏನೇನಂತ ನೋಡ್ಬೋಣ. ಸೊ ಇದಕ್ಕೆ ಮೇನಾಗಿ ಬೇಕಾಗಿರೋದು ಸೊಪ್ಪುಗಳು, ಕೊತ್ತಂಬರಿ, ಪುದೀನ ಹಾಗೂ ಮೆಂತ್ಯ ಸೊಪ್ಪು ಮಿಕ್ಸ್ ಮಾಡಿ 50 ಗ್ರಾಮು, ಹಾಗೂ 1 kg ರೋಹು ಫಿಶ್ ತೊಗೊಂಡಿದ್ದೀನಿ. ಇಲ್ಲಿ ನಮ್ಮ ಕರಿಬೇವು ಪೌಡರ್ ಇದೆ, ಹಾಗೂ ಪೆಪ್ಪರ್ ಪೌಡರ್, ಸಾಲ್ಟು, ಜಿಂಜರ್ ಗಾರ್ಲಿಕ್ ಪೇಸ್ಟು, ಕಾಚಿಂಪುಳಿ, ಲೆಮನ್. ಇಷ್ಟೇ ನಮಗೆ ಮೇನ್ ಇಂಗ್ರೀಡಿಯೆಂಟ್ಸ್ ಬರೋದು. ಇದು ಯಾವ ರೀತಿ ಮಾಡಬೇಕು ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡಿದೆ ಫುಲ್ಲಾಗಿ ನೋಡಿ. ಮೈದಾ, ಚಿರೋಟಿ ರವೆ, ಅರಿಶಿನ ಪುಡಿ, ಉಪ್ಪು ಕೂಡ ಬೇಕು, ಹೇಳ್ಕೊಡ್ತೀನಿ ಯಾವ ರೀತಿ ಅಂತ. ಬನ್ನಿ ತಯಾರಿಸೋಣ. ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಒಂದು 10 ml ಅಷ್ಟು ಎಣ್ಣೆ ಹಾಕ್ಕೊಂಡು 3 ಸೊಪ್ಪುಗಳು, ಪುದೀನ, ಕೊತ್ತಂಬರಿ ಹಾಗೂ ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ವಾಶ್ ಮಾಡಿ ನೈಸಾಗಿ ಚಾಪ್ ಮಾಡಿ ಅದನ್ನು ಚೆನ್ನಾಗಿ ಬಾಣಲಿಯಲ್ಲಿ ಒಂದ್ಸಲಿ ಹುರಿದ್ಬಿಟ್ಟು ಪೇಸ್ಟ್ ಮಾಡಿ ಮಿಕ್ಸಿಯಲ್ಲಿ ಒಂದು ಕಡೆ ಸೈಡಲ್ಲಿ ಮಡಗ್ಬಿಡಿ. ಸೊ ನೆಕ್ಸ್ಟ್ ನಾವು ಇದರ ಮಾಡುವ ವಿಧಾನ, ಮಸಾಲೆ ಮಿಕ್ಸ್ ಮಾಡೋ ವಿಧಾನ ಹೇಳ್ಕೊಡ್ತೀನಿ. ಫಸ್ಟಿಗೆ ನಾವು ಕರಿಬೇವು ಮಸಾಲೆ ಪೌಡರ್, ಸೊ ಆಲ್ ಪರ್ಪಸ್ ಕರಿ ಲೀಫ್ ಪೌಡರ್ ಅಂತ ನಾನು ಯೂಟ್ಯೂಬ್ ಚಾನಲ್ ಆಲ್ರೆಡಿ ವೀಡಿಯೋ ಹಾಕಿದ್ದೀನಿ. ಲಿಂಕ್ ನಾನು ಡಿಸ್ಕ್ರಿಪ್ಷನ್ಸಲ್ಲಿ ಕೊಡ್ತೀನಿ, ನೀವು ನೋಡ್ಕೊಬೋದು. ಅದಾದಮೇಲೆ ಪೆಪ್ಪರ್ ಪೌಡರ್ ಒಂದು 3 ಟೀ ಸ್ಪೂನ್ ಹಾಕಿದ್ದೀನಿ. ಮತ್ತು ಸಾಲ್ಟ್ ಒಂದು 3.5 ಟೀ ಸ್ಪೂನ್ ಸಾಲ್ಟ್ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಬೆರೆಸ್ಕೊಳ್ಳಿ, ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಾದ್ಮೇಲೆ ಫಸ್ಟಾಗಿ ಕಾಚಿಂಪುಳಿ ಹಾಕೊಬೇಕು. ನಮ್ಮ ಫ್ರೆಂಡು ಸವಿನ್ ಅವರು ಮಡಿಕೇರಿ ಹೋದಾಗ ತಂದುಕೊಟ್ಟಿದ್ರು ಒರಿಜಿನಲ್ ಕಾಚಿಂಪುಳಿ ಎಸೆನ್ಸು. ಇದನ್ನು ಹಾಕ್ಕೊಳ್ಳಿ. ಅದಾದ ನಂತರ ಜಿಂಜರ್ ಗಾರ್ಲಿಕ್ ಪೇಸ್ಟು ಒಂದು 2 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಕೊಳ್ಳಿ. ಅದಾದ ನಂತರ ಲೆಮನ್ ಜ್ಯೂಸು, ಇದಕ್ಕೆ ಮೇಯ್ನಾಗಿ ಹುಳಿ ಕೊಡುವಂಥ 2 ಪದಾರ್ಥ, ಒಂದು ಲೆಮನ್ ಜ್ಯೂಸು ಹಾಗೂ ಕಾಚಿಂಪುಳಿ. ಎರಡು ಕಂಪಲ್ಸರಿ. ರುಚಿನೇ ಒಂಥರ ಡಿಫ್ರೆಂಟ್. ಅದು ನೀವು ಒಂದ್ಸಲಿ ಮಾಡಿ ತಿಂದ್ರೇ ಅರ್ಥ ಆಗೋದು. ಆಗಲೇ ನಾವು ಪೇಸ್ಟ್ ಮಾಡಿದ್ವಲ್ಲ ಸೊಪ್ಪು, ಅದನ್ನು ಕೂಡ ಇದ್ರ ಜೊತೆಗೆ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಎಲ್ಲ ಸೈಡು, ಯಾಕಂದರೆ ಅದು ಸಾಲ್ಟು, ಆ ಹುಳಿ ಪ್ರತಿಯೊಂದು ಸೈಡಲ್ಲೂ ಹರಡಬೇಕು. ಓಕೆನಾ? ಅದು ಮಸಾಲೆ ಮಿಕ್ಸ್ ರೆಡಿ ಆದಮೇಲೆ ಕಟ್ ಮಾಡಿರೋ ಫಿಶ್ಶು, ಯಾವುದೇ ಫಿಶ್ ಆಗಿರ್ಬೋದು. ನಾನಿಲ್ಲಿ ರೋಹು ಫಿಶ್ ತೊಗೊಂಡಿದ್ದೀನಿ, ಯಾಕಂದರೆ ಅವತ್ತು ಮಾರ್ಕೆಟಲ್ಲಿ ಅವೈಲೇಬಲ್ ಇರಲಿಲ್ಲ ಬೇರೆ ಮೀನುಗಳು. ಸೊ ಇದನ್ನು ನಾನು ತೊಗೊಂಡಿದ್ದೀನಿ. ಒಂದೊಂದಕ್ಕೆ ನೀಟಾಗಿ ಪೇಸ್ಟ್ ಮಾಡಿ ಹಿಂದೆ ಮುಂದೆ ಸೈಡಲ್ಲೆಲ್ಲ ಚೆನ್ನಾಗಿ ಅದನ್ನು ಬರ್ಸ್ಕೊಂಡಿದ್ದೆ. ನೆಕ್ಸ್ಟು ಒಂದು 100 ಗ್ರಾಮ್ ಮೈದಾ, ಒಂದು 50 ಗ್ರಾಮ್ ಚಿರೋಟಿ ರವೆ ಹಾಗೂ ಸ್ವಲ್ಪ ಅರಿಶಿನ, ಒಂದು ಟೀ ಸ್ಪೂನ್ ಸಾಲ್ಟ್, ಇದು 3 ಚೆನ್ನಾಗಿ ಮಿಕ್ಸ್ ಮಾಡಿ ಮಡಗಿ ಈಕ್ವಲಾಗಿ ಮಿಕ್ಸ್ ಆಗಬೇಕು ಎಲ್ಲ ಕಡೆ. ಅದಾದಮೇಲೆ ಒಂದೊಂದೇ ಫಿಶ್ ತೊಗೊಂಡು ನಾವು ಇದನ್ನು ಕೋಟ್ ಮಾಡೋಣ. ಸೊ ಈ ಕೋಟ್ ಮಾಡುವ ಸೀಕ್ರೆಟ್ ಬಂದು, ಒಂದು ಕ್ರಿಸ್ಪಿ ಔಟ್ಸೈಡ್ ಕೊಡುತ್ತೆ, ಇನ್ನೊಂದು ನಿಮಗೆ ಪಾತ್ರೆಯಲ್ಲಿ ಹಾಕುವಾಗ ತಳ ಹಿಡಿಯಲ್ಲ. ಓಕೆನಾ? ಸೊ ಇದೊಂದು ಟಿಪ್ಸ್, ನೀವು ಮನೇಲಿ ಯೂಸ್ ಮಾಡ್ಕೊಳ್ಳಿ. ಹಂಗೆ ನೀವು ಡೈರೆಕ್ಟಾಗಿ ಪ್ಯಾನಲ್ಲಿ ಹಾಕಿ ತವಾಲ್ ಹಾಕಿ ಮಾಡ್ತೀನಾದರೂ ಚೆನ್ನಾಗಿರುತ್ತೆ. ಬಟ್ ಇದು ಬಂದು ನಿಮ್ಗೆ ಔಟ್ಸೈಡ್ ಒಂದು ಕ್ರಿಸ್ಪಿನೆಸ್ ಕೊಡುತ್ತೆ. ಇವಾಗ ನಾವು ಪ್ಯಾನ್ ಆನ್ ಮಾಡ್ಕೊಳ್ಳೋಣ. ಸ್ಟವ್ ಆನ್ ಮಾಡಿ ಪ್ಯಾನ್ ಮಾಡಿ ಆಯಿಲ್ ಯೂಸ್ ಮಾಡ್ಬೋದು. ನಾನಿಲ್ಲಿ ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ. ನೀವು ಯಾವ ಆಯಿಲ್ ಬೇಕಾದ್ರೆ ಯೂಸ್ ಮಾಡ್ಬೋದು. ಕೊಕೊನಟ್ ಆಯಿಲ್ ಯೂಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಈ ಎಣ್ಣೆ ಬಿಸಿ ಆದಮೇಲೆ ಒಂದೊಂದೇ ಫಿಶನ್ನ ಈ ಥರ ನೀಟಾಗಿ ತವದಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಈಚ್ ಸೈಡ್ ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಇರಲಿ, ಯಾಕಂದರೆ ನೀವು ಫುಲ್ ಫ್ಲೇಮಲ್ಲಿ ಮಡಗಿದ್ರೆ ಅದು ಕೋಟಿಂಗ್ ಸೀದೋಗೋ ಚಾನ್ಸ್ ಇದೆ. ಲೋ ಫ್ಲೇಮಲ್ಲಿ ಒಂದು 5 ಮಿನಿಟ್ಸ್ ಒಂದು ಸೈಡು, ಇನ್ನೊಂದು ಸೈಡ್ 5 ಮಿನಿಟ್ಸ್, 2 ಸೈಡು ಚೆನ್ನಾಗಿ ರೋಸ್ಟ್ ಆಗಬೇಕು. ಸೊ ಒಂದು ಫಿಶ್ ಆಲ್ರೆಡಿ ಆಗಿದೆ, ಇನ್ನು 2 ಮೀನಿದೆ, ಅದನ್ನು ತಿರುವಾಕೊಳ್ಳೋಣ. ಸೊ 2 ತಿರುವು ಹಾಕಿದ್ಮೇಲೆ, ಸೊ ಈ ಕಲರ್ ಆ ಸೈಡು ಇದೇ ಥರ ಕಲರ್ ಬಂದು ಚೆನ್ನಾಗಿ ಫ್ರೈ ಆದಮೇಲೆ ತೆಗೆದ್ಬಿಡೋಣ. ಇನ್ನೊಂದು ಬ್ಯಾಚ್ ಹಾಕಿದ್ದೀನಿ. ಸೊ ಇನ್ನೊಂದು ಬ್ಯಾಚು ಅಷ್ಟೇ ಅದೇ ರೀತಿಯಲ್ಲಿ. ಯಾವುದೇ ಕಾರಣಕ್ಕೂ ಫುಲ್ ಫ್ಲೇಮ್ ಕೊಡಬೇಡಿ, ಯಾಕಂದರೆ ಸೀದೋಗುತ್ತೆ. ಸ್ವಲ್ಪ ಪೇಷನ್ಸಿಂದ ಮಾಡಿ. ನೋಡಿ, ಇವಾಗ ರುಚಿಕರವಾದ ಸ್ಪೆಷಲ್ ಕಾಚಿಂಪುಳಿ ಗ್ರೀನ್ ಫಿಶ್ ಕಬಾಬ್ ರೆಡಿಯಾಗಿದೆ. ತುಂಬ ರುಚಿಕರ. ಹುಳಿ ಆಗಲಿ, ಆ ಸ್ಟ್ರಕ್ಚರ್ ಆಗಲಿ ತುಂಬ ಚೆನ್ನಾಗಿರುತ್ತೆ. ದಯವಿಟ್ಟು ಮಾಡಿ. ನನಗಿವಾಗ ಈ ಫಿಶ್ ಸಿಗಿರೋದ್ರಿಂದ ಈ ಫಿಶಲ್ಲಿ ಮಾಡಿದ್ದೀನಿ. ಓಷನ್ ಫಿಶ್ ಅವೈಲೇಬಲ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ವಿಡಿಯೋ ಲೈಕ್ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.